ಿನ ತೇಜಸ್ಸು ಗಮನಿಸಿದ ಸಂಗಮ್ಮ ಅವರ ತಂದೆ ನಾಗಪ್ಪ, ಇವನು ನಿಮ್ಮ ಕುಟುಂಬಕ್ಕೆ ದಕ್ಕುವ ಮಗನಲ್ಲ, ಸಮಾಜದ ಉದ್ಧಾರಕ್ಕೆ ಹುಟ್ಟಿ ಬಂದಿರುವ ಜ್ಞಾನ ಸೂರ್ಯ. ಹೀಗಾಗಿ ತಿಳುವಳಿಕೆ ಬರುವ ಹೊತ್ತಿಗೆ ಇವನು ಜಗದ ಕಲ್ಯಾಣಕ್ಕಾಗಿ ತನ್ನನ್ನ ಸಮರ್ಪಿಸಿಕೊಂಡು ಹೊರಟು ಹೋಗ್ತಾನೆ ಅಂತ ಭವಿಷ್ಯವನ್ನ ನುಡಿದಿತು. ಮಲ್ಲಿಕಾರ್ಜುನ ಶ್ರೀಗಳ ಪ್ರವಚನದಿಂದ ಪ್ರಭಾವಿತನಾಗಿದ್ದ ಸಿದಗೊಂಡ ಎನ್ನುವ ಬಾಲಕ ವೇದಾಂತ ಕೇಸರಿಯ ದರ್ಶನಕ್ಕಾಗಿ ವಿಜಯಪುರಕ್ಕೆ ನಡೆದು ಹೋಗಿಬಿಡ್ತಿದ್ದು. ಹಲವು ಬಾರಿ ಮನೆಯಲ್ಲಿ ಹೇಳದೆ ಮಲ್ಲಿಕಾರ್ಜುನ ಶ್ರೀಗಳ ಆಶ್ರಮವನ್ನ ಸೇರಿಬಿಡ್ತಾಗಿದ್ರು. 13ನೇ ವಯಸ್ಸಿಗೆ ಜಮೀನ್ದಾರಿಕೆ ಬೃಹತ್ ವಾಸದ ಮನೆಯನ್ನ ತೊರೆದು ಜ್ಞಾನ ಯೋಗಾಶ್ರಮಕ್ಕೆ ಬಂದ ಸಿದಗೊಂಡ ಎಂಬ ಚೇತನ ಮಲ್ಲಿಕಾರ್ಜುನ ಶ್ರೀಗಳ ನೆರಳಲ್ಲಿ ಬೆಳೆಯಲಾರಂಭಿಸಿತು. ಶಿಷ್ಯನ ಶಿಕ್ಷಣದ ಎಲ್ಲ ಜವಾಬ್ದಾರಿಯನ್ನ ಗುರುಗಳು ಹೊತ್ತುಕೊಂಡ್ರು. ತತ್ವಶಾಸ್ತ್ರದಲ್ಲಿ ಉನ್ನತ ಶ್ರೇಣಿ